ಶ್ರೀಗುರುಭ್ಯೋ ನಮಃ ಹರಿಃ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿಃ ಓಂ. ಎಲ್ಲರಿಗೂ ವಿಷ್ಣು ಸಹಸ್ರನಾಮ ಚಿಂತನೆಗೆ ಸ್ವಾಗತ. ಇದೀಗ ನಾವು ಇದುವರೆಗೂ 5 ಶ್ಲೋಕಗಳನ್ನು ಮತ್ತು ಅದರಲ್ಲಿರುವ ಭಗವಂತನ ವಿವಿಧ ನಾಮಗಳನ್ನು ಕೈಲಾದಷ್ಟು ಚಿಂತನೆ ಮಾಡಿಕೊಂಡು ಬಂದ್ವಿ. ಈಗ 6ನೇ ಶ್ಲೋಕಕ್ಕೆ ಪ್ರವೇಶ ಮಾಡೋಣ. ಅಪ್ರಮೇಯೋ ಹೃಷೀಕೇಶಃ ಪದ್ಮನಾಭೋಮರ ಪ್ರಭುಃ ವಿಶ್ವಕರ್ಮ ಮನುಸ್ತ್ವಷ್ಟಾ ಸ್ಥವಿಷ್ಠಸ್ಥವಿರೋ ಧ್ರುವಃ. ಇದು ಶ್ಲೋಕ. ಅಪ್ರಮೇಯೋ ಹೃಷೀಕೇಶಃ ಪದ್ಮನಾಭೋಮರ ಪ್ರಭುಃ ವಿಶ್ವಕರ್ಮ ಮನುಸ್ತ್ವಷ್ಟಾ ಸ್ಥವಿಷ್ಠಸ್ಥವಿರೋ ಧ್ರುವಃ. ಪದವಿಭಾಗ. ಅಪ್ರಮೇಯಃ ಹೃಷೀಕೇಶಃ ಪದ್ಮನಾಭಃ ಅಮರಪ್ರಭುಃ ವಿಶ್ವಕರ್ಮ ಮನುಃ ತ್ವಷ್ಟಾ ಸ್ಥವಿಷ್ಠಃ ಸ್ಥವಿರೋ ಧ್ರುವಃ. ಇದೆರಡು ಸೇರಿ ಒಂದೇ ನಾಮ, ಸ್ಥವಿರಃ ಧ್ರುವಃ ಅಂತೇಳಿ. ಇದೆರಡೂ ಬೇರೆ ಬೇರೆಯಾಗೂ ಬಿಡಿ ಬಿಡಿ ನಾಮಗಳಾಗಿಯೂ ಬಳಸ್ಬೋದು. ನಾವು ಹಿಂದಿನ ವಿಡಿಯೋಗಳಲ್ಲಿ ಗಮನಿಸಿದ್ದಂಗೆ ಕಾರಣಾಂತರಗಳಿಂದ 2 ನಾಮಗಳನ್ನು ಸೇರಿ ಒಂದು ನಾಮವನ್ನಾಗಿ ಸ್ವೀಕಾರ ಮಾಡಿದರೆ ವ್ಯಾಖ್ಯಾನಕಾರರು. ನಾವು ಹಾಗೆ ಅದನ್ನು ನೋಡಿಕೊಂಡು ಮುಂದೆ ಹೋಗೋಣ. ಈಗ ಈ ಶ್ಲೋಕದ ಮೊದಲ ನಾಮ ಅಪ್ರಮೇಯ ಅಂತ ಹೇಳಿ. ಇಲ್ಲಿ ಸ್ವಲ್ಪ ವಿಶೇಷವಾಗಿ ಇದನ್ನು ಬಿಡಿಸ್ಕೊಂಡು ಹೋಗಬೇಕು, ಆಗ ಹೊಸ ಹೊಸ ಅರ್ಥಗಳು ನಮಗೆ ಸಿಗತ್ತೆ. ಮಾನ ಅಂತಂದರೆ ಅಳತೆ ಅಂತ, ಮಾಪಕ ಮಾನಕ ಅಂತ ಇದನ್ನೆಲ್ಲ ಕೇಳಿರ್ತೀವಿ ಶಬ್ದಗಳನ್ನ. ಬಹಳಷ್ಟು ಜನ ಕನ್ನಡ ಮೀಡಿಯಂಲ್ಲಿ ಓದಿದವ್ರಿಗಂತೂ ಇದ್ರ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಮಾನ ಅಂತಂದರೆ ಅಳೆಯುವುದು, ತಿಳಿಯುವುದು, ಒಂದು ಅಂದಾಜು ಮಾಡೋದು, ಅಳತೆ ಮಾಡೋದು ಅನ್ನೋ ಅರ್ಥದಲ್ಲಿ ಬಳಕೆ ಆಗತ್ತೆ ಮಾನ. ಮೇಯ ಅಂದರೆ ಯಾವುದನ್ನು ತಿಳಿಯಲು ಸಾಧ್ಯವಿದೆಯೋ, ಅರ್ಥ ಮಾಡಿಕೊಳ್ಳೋಕ್ಕೆ ಅಥವಾ ಊಹೆಗೆ ಅಂದಾಜಿಗೆ ಯಾವುದು ಸಿಗುತ್ತದೆಯೋ ಅದು ಮೇಯ ಅಂತ ಹೇಳಿ. ಪ್ರಮೇಯ ಅಂದರೆ ಯಾವುದನ್ನು ಪೂರ್ಣವಾಗಿ ಆಳವಾಗಿ ಅಧ್ಯಯನ ಮಾಡಿ ತಿಳಿಯಲು ಸಾಧ್ಯವಿದೆಯೋ ಅದು ಪ್ರಮೇಯ. ನಾವು ಬಹಳಷ್ಟು ಕಡೆ ಪ್ರಮೇಯ ಅಂತ ನಾವು ಥಿಯರಮ್ ಅಂತ ಹೇಳ್ತೀವಿ, ಅಥವಾ ಲಾಗಳಿರುತ್ತೆ, ನ್ಯೂಟನ್ಸ್ ಲಾಗಳಿರುತ್ತೆ, ಈ ಥರ ಎಲ್ಲ ಕೇಳಿದ್ದೀವಿ ನಾವು. ಥಿಯರಮ್ಗಳು, ಥಿಯರಿಗಳು ಅಂತ ಏನು ಹೇಳ್ತೀವಲ್ಲ, ಆ ಇದರಲ್ಲಿ ಪ್ರಮೇಯ ಅಂತ ಹೇಳಿ. ಅಂದರೆ ಯಾವುದೋ ಒಂದು ವಸ್ತು ಅಥವಾ ವಿಷಯವನ್ನು ಆಳವಾಗಿ ಪೂರ್ಣವಾಗಿ ಅಧ್ಯಯನ ಮಾಡುವಂತಹ ಪ್ರಕ್ರಿಯೆ, ಅದು ಪ್ರಮೇಯ ಅಂತ ಹೇಳಿ. ಆದರೆ ಇಲ್ಲಿ ಭಗವಂತನಲ್ಲಿ ಏನಾಗುತ್ತೆ ಅಂದರೆ ಅವನು ಅಪ್ರಮೇಯ, ಅಂದರೆ ಪರಿಪೂರ್ಣವಾಗಿ ಭಗವಂತನನ್ನು ತಿಳಿದು ಮುಗಿಸೋದು ಅಸಾಧ್ಯ. ಅಂದರೆ ನಾನು ಭಗವಂತನ ಇಷ್ಟು ವರ್ಷ ಅಧ್ಯಯನ ಮಾಡಿ ಭಗವಂತ ಅಂತೇನು ಅಂತ ತಿಳ್ಕೊಂಡ್ಬಿಟ್ಟೆ ಅಂತ ಯಾರೂ ಕೂಡ ಹೇಳೋ ಹಾಗೆ ಇಲ್ಲ. ಅವನಿಗೆ ಹಾಗಾಗಿ ಸಂಪ್ರಶ್ನ ಅಂತ ಕರೀತಾರೆ. ತಮ್ ಸಂಪ್ರಶ್ನಂ ಭುವನಾಯಂತೆನ್ಯ ಅಂತ ಉಪನಿಷತ್ಲಿ ಬರುತ್ತೆ. ಅಂದರೆ ಅವನು ಯಾವುದನ್ನು ಎಲ್ಲ ತಿಳ್ಕೊಂಡಾಯ್ತು ಅಂತ ಅಂದ್ಕೊಂಡ ಮೇಲೂ ಮತ್ತೂ ಪ್ರಶ್ನೆಯಾಗೇ ಯಾರು ಉಳಿತಾನೋ ಅವನು ಸಂಪ್ರಶ್ನ, ಅವನೇ ಅಪ್ರಮೇಯ ಅಂಥೇಳಿ. ಅಂದರೆ ಭಗವಂತನ ಬಗ್ಗೆ ತಿಳ್ಕೊಂಡಾಯ್ತು, ಇನ್ನೇನು ತಿಳ್ಕೊಳ್ಳಿಕ್ಕಿಲ್ಲ ನನಗೆ ಅಂತ ಯಾರು ಕೂಡ ಹೇಳೋ ಹಾಗೆ ಇಲ್ಲ. ಹಾಗಾಗಿ ಅವನು ಅಪ್ರಮೇಯ ಅಂತ ಹೇಳಿ. ಮನುಷ್ಯರಷ್ಟೇ ಅಲ್ಲ, ಲಕ್ಷ್ಮೀ ಆದಿಯಾಗಿ ಬ್ರಹ್ಮಾದಿ ಸಕಲ ಜೀವಿಗಳೂ ಕೂಡ ಕುಳಿತು ಚಿಂತಿಸಿ ಎಣಿಸಿದರೂ ಕೂಡ ಎಣಿಸಿ ಮುಗಿಯದಂತಹ ವಸ್ತು ಅಥವಾ ವಿಷಯ ಅದು ಭಗವಂತ ಅಥವಾ ಭಗವಂತನ ಗುಣಗಳು. ಇಲ್ಲಿ ಒಂದು ತಮಾಷೆ ಇದೆ. ಇಂದ್ರ ಬೃಹಸ್ಪತ್ಯಾಚಾರ್ಯರ ಹತ್ರ ಒಂದು ಕಲ್ಪ ಕಾಲ
ಅಂದ್ರೆ ನಮ್ಮ ಊಹೆಗೂ ನಿಲುಕದಷ್ಟು ಕಾಲ ಆ, ಅದು ಆ ಕಾಲಘಟ್ಟದಲ್ಲಿ ಕೂಡ ಅವನು ಬೃಹಸ್ಪತ್ಯಾಚಾರ್ಯರಲ್ಲಿ ದಿನನಿತ್ಯ ಅಧ್ಯಯನ ಮಾಡಿದ್ರು ಒಂದು ವೇದ ಅಧ್ಯಯನ ಮುಗಿಲಿಲ್ವಂತೆ. ಅಂದ್ರೆ ಇನ್ನು ಅಷ್ಟು ದಡ್ಡನ ಇಂದ್ರ ಅಂತ. ಅಂದ್ರೆ ನಮ್ಮ ಸಿನಿಮಾಗಳಲ್ಲಿ ಇಂದ್ರನ್ನ ತುಂಬಾ ಅಸಹ್ಯವಾಗಿ ತೋರಿಸ್ಬಿಟ್ಟಿದ್ದಾರೆ. ಆ ಥರ ಅಲ್ಲ ಅದು. ಆ, ಈಗ ನಾವು ಏನಪ್ಪಾ, ನಮ್ದು ಅಧ್ಯಯನ ಸುಧಾಮಂಗಳ 12 ವರ್ಷದಲ್ಲಿ ಮುಗ್ದೋಗುತ್ತೆ, ಅವನೇನು ಒಂದು ಕಲ್ಪಕಾಲ ನಾವೇ ವಾಸಿ ಆಯ್ತಲ್ವಾ ಅಂತ ಅನ್ಕೊಳ್ಳಕ್ಕೆ ಇಲ್ಲಿ ಅವಕಾಶ ಇಲ್ಲ. ಪಾಠ ಹೇಳಿದವರು ಬೃಹಸ್ಪತ್ಯಾಚಾರ್ಯರು, ಕೇಳಿದವನು ಇಂದ್ರ, ನಮ್ಮ ಎಲ್ಲ ಇಂದ್ರಿಯಗಳ ಒಡೆಯನಾದಂತಹ ಇಂದ್ರ. ಅವನು ಕೂಡ ಅಧ್ಯಯನ ಮುಗಿಲಿಲ್ಲ ಅಂದ್ರೆ ಆ ಸಬ್ಜೆಕ್ಟು ಎಷ್ಟು ವಿಸ್ತಾರವಾದಿರ್ಬೇಕು, ಎಷ್ಟು ಅಗಾಧವಾಗಿರ್ಬೇಕು ಅಂತ ಒಂದು ಅಂದಾಜು ಸಿಗುವುದಕ್ಕೋಸ್ಕರ ಈ ಕಥೆ ಅದು. ಆಚಾರ್ಯ ಮಧ್ವರು ದ್ವಾದಶ ಸ್ತೋತ್ರದಲ್ಲಿ, ಅಂದ್ರೆ ಮೊದಲನೆಯದಾಗಿ ನಾವು ಹೇಳ್ತೀವಲ್ಲ ವಂದೇ ವಂದ್ಯಂ ಸದಾನಂದಂ ಅಂತ ಹೇಳಿ, ಅದರಲ್ಲಿ ಕೊನೆಯ ಶ್ಲೋಕದಲ್ಲಿ ಹೀಗೆ ಬರುತ್ತೆ: ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ ನೈವೋದಾಪುರ್ಗೃಣಂತೋಂತಂ ಯದ್ಗುಣಾನಾಂ ಅಜಾದಯಃ ಅಂತ ಹೇಳಿ. ಅಂದ್ರೆ ನೈವ ಉದಾಪುಹು ಗೃಣಂತಹ ಅಂತಂ ಯತ್ ಗುಣಾನಾಂ ಅಜಾದಯಃ. ಅಜಾದಿಗಳು ಅಂದ್ರೆ ಬ್ರಹ್ಮನೇ ಮೊದಲಾದ ಎಲ್ಲ ದೇವತೆಗಳು. ನೈವ ಉದಾಪುಹು ಗೃಣಂತಹ ಅಂತಂ ಅಂದ್ರೆ ಯತ್ ಗುಣಾನಾಂ, ಯಾವ ಭಗವಂತನ ಗುಣಗಳನ್ನ ಗೃಣಂತಹ ಅಂದ್ರೆ ಎಣಿಸ್ತಾ ಅಂತಂ ನೈವ ಉದಾಪುಹು, ಅವರು ಕೊನೆ ಮುಟ್ಟೋದಾಗ್ಲೇ ಇಲ್ವಂತೆ. ಇನ್ನೇನಾಗೋಯ್ತು, ಇದಿಷ್ಟು ಇನ್ನೊಂದು 4 ಪೇಜ್ ಇದೆ, ಇದನ್ನು ಮುಗಿಸ್ಬಿಟ್ರೆ ಆಗೋಯ್ತು, ಸಬ್ಜೆಕ್ಟ್ ಕವರ್ಡ್ ಅಂತ ಹೇಳುವಂತ ಸಬ್ಜೆಕ್ಟ್ ಅಲ್ಲ ಇದು ಭಗವಂತ. ಹಾಗಾಗಿ ಬ್ರಹ್ಮದೇವರು ತಾವು ಮೊದಲು ರುಜುಗಣದಲ್ಲಿದ್ದಾಗ, ಮತ್ತೆ ವಾಯು ಪದವಿಯಲ್ಲಿ, ಮತ್ತೆ ಬ್ರಹ್ಮ ಪದವಿಯಲ್ಲಿ, ಇಷ್ಟು ಊಹೆಗೂ ನಿಲುಕದಷ್ಟು ಕಾಲಗಳಲ್ಲಿ ಭಗವಂತನ ಚಿಂತನೆ ಮಾಡಿ ಭಗವಂತನ ಗುಣಗಳನ್ನು ಎಣಿಸಿದ್ರು ಅದು ಮುಗಿಲಿಲ್ಲ ಅಂತೆ. ಹಾಗಾಗಿ ಅವನು ಅಪ್ರಮೇಯ ಅಂತ ಹೇಳಿ. ಈ ಅಪ್ರಮೇಯ ಅನ್ನೋದು ವಿಶೇಷವಾಗಿ ಓಂಕಾರದ ವಿವರವಾಗಿ ವ್ಯಾಖ್ಯಾನಗಾರರು ಹೇಳ್ತಾರೆ. ಓಂಕಾರ ಅಂದ್ರೆ ಏನಿದೆ, ಅದರಲ್ಲಿ ಅಕಾರ, ಉಕಾರ, ಮಕಾರ ಇದೆ, ವಿಶೇಷವಾಗಿ 3. ಇಲ್ಲಿ ಅ ಅಂತಂದ್ರೆ ಅಲ್ಲ ಮತ್ತೆ ಇಲ್ಲ ಅನ್ನೋ ಅರ್ಥದಲ್ಲಿ ಅ ಅನ್ನೋದು ಉಪಯೋಗದಲ್ಲಿ ಬರುತ್ತೆ. ಅಂದ್ರೆ ಅ ಅಂದ್ರೆ ಭಗವಂತ ಅಲ್ಲ, ಅಂದ್ರೆ ನಾವು ತಿಳಿದ ಯಾವುದೂ ಅಲ್ಲ, ಗಾಳಿಯಲ್ಲ, ನೀರಲ್ಲ, ಬೆಂಕಿಯಲ್ಲ, ಇದು ಯಾವುದು ಅವನು ಅಲ್ಲ. ಮತ್ತೆ ಇಲ್ಲ ಅಂದ್ರೆ ನಾವು ಇಲ್ಲಿ ಕಂಡು ಕೇಳಿ ತಿಳಿದ ಯಾವ ಗುಣಲಕ್ಷಣಗಳು ಅವನಲ್ಲಿ ಇಲ್ಲ, ಅವನು ಲೋಕ ವಿಲಕ್ಷಣ. ಅಂದ್ರೆ ನೇರವಾಗಿ ಅಥವಾ ಭಗವಂತ ಅನ್ನೋ ತತ್ವ ಪ್ರತ್ಯಕ್ಷ ಅಂದ್ರೆ ನೇರವಾಗಿ ನೋಡೋದ್ರಿಂದ, ಅನುಮಾನ ಅಂದ್ರೆ ತರ್ಕದಿಂದ, ಅಥವಾ ಉಪಮಾನ ಅಥವಾ ಯಾವುದಕ್ಕೋ ಹೋಲಿಕೆ ಕೊಟ್ಟು ಇನ್ಯಾವುದನ್ನೋ ಹೋಲಿಸಿ ಅದು ಹಂಗಿದೆ, ಅದ್ರ ಥರ ಇದೆ, ಇದ್ರ ಥರ ಇದೆ ಅಂತೆಲ್ಲ ಹೇಳಿ ಆ ರೀತಿಯಲ್ಲಿ ತಿಳಿಕ್ ಸಾಧ್ಯ ಇಲ್ಲ. ಮತ್ತೆ ಆಗಮ, ವ್ಯಾಕರಣ, ತರ್ಕ, ಮೀಮಾಂಸಾ, ನಿರುಕ್ತ, ಜ್ಯೋತಿಷ, ಯಾವುದೇ ಶಾಸ್ತ್ರಗಳಿಂದ ಕೂಡ, ಯಾವುದೇ ದಾರಿಗಳಿಂದ ಕೂಡ ಪೂರ್ಣವಾಗಿ ತಿಳಿಯೋದಕ್ಕೆ ಅಸಾಧ್ಯ. ಯಾವುದು ಇಂದ್ರಿಯಾತೀತವೋ ಅದನ್ನ ಇಂದ್ರಿಯಗಳ ಮೂಲಕ ಹೇಗೆ ತಾನೇ ತಿಳಿಯೋದು ಅಥವಾ ಹೇಳಿ ಮುಗಿಸೋದು? ಯಾವುದೇ ಶಾಸ್ತ್ರದಿಂದ, ಇನ್ಸ್ಟ್ರೂಮೆಂಟ್ಗಳಿಂದ ತಿಳಿಯೋದಕ್ಕೆ ಆಗದಂತಹ ರೂಪ, ಅಚಿಂತ್ಯ ಅದ್ಭುತ ಜ್ಞಾನಾನಂದಮಯ ರೂಪ ಭಗವಂತ. ಹೀಗೆ ಉದಾಹರಣೆ ತಗೋಬೇಕಂದ್ರೆ, ಒಂದು ಚೂರು ಬೆಲ್ಲ ತಿಂದೆ ನಾನು, ಅದು ಹೇಗಿದೆ ಅಂತ ರುಚಿ ಇನ್ನೊಬ್ರಿಗೆ ಹೇಗೆ ಹೇಳೋದು? ಬೆಲ್ಲ ಅಂತ ನಾನು ಹೇಳಿದ್ರೆ ಅದು ಬೆಲ್ಲದ ಆ ರುಚಿ, ಅದರ ರಸ, ಅದರ ಪರಿಮಳ, ಅದೆಲ್ಲವೂ ಕೂಡ ಇನ್ನೊಬ್ರು ಯಾರು ಬೆಲ್ಲವನ್ನ ತಿಂದಿದಾರೋ ಅವ್ರಿಗೆ ಹೇಳಿದ್ರೆ ಅಷ್ಟೇ ಅರ್ಥ ಆಗುತ್ತೆ. ಅಕಸ್ಮಾತ್ ಇಲ್ಲಿ ಬೆಲ್ಲ ಅಂತ ಒಂದು ಸಬ್ಜೆಕ್ಟ್ ಇದೆ, ಅದು ಹೇಳೋವನಿಗೂ ಕೇಳೋವನಿಗೂ ಇಬ್ರು ಬೆಲ್ಲವನ್ನು ನೋಡು ಇಲ್ಲ, ತಿಂದು ಇಲ್ಲ ಅಂದ್ರೆ ಅವರು ಬೆಲ್ಲದ ರುಚಿ ಬಗ್ಗೆ ಹೇಗೆ ಹೇಳೋದು? ಗುರುಗಳ ಹತ್ರ ಹೋಗ್ಬಿಟ್ಟು ಬೆಲ್ಲದ ಬಗ್ಗೆ ನಂಗೆ ವಿವರಣೆ ಮಾಡ್ರಿ ಅಂದ್ರೆ ವರ್ಷಗಟ್ಲೆ ಕೂತ್ಕೊಂಡು ತರ್ಕ ಮೀಮಾಂಸೆ ಮಾಡಿದ್ರು ಕೂಡ ಅದೇನೋ ಹೇಳಿದ್ರು ಅಂತ ಅನ್ಸುತ್ತೆ ಹೊರತು ಬೆಲ್ಲ ಏನು ಅಂತ ಅರ್ಥ ಆಗಲ್ಲ. ಅದನ್ನ ಅನುಭವಿಸಿಯೇ ತಿಳ್ಕೊಳ್ಬೇಕು. ಒಂದು ಚೂರು ಬೆಲ್ಲ ಬಾಯಿಗೆ ಹಾಕಿದ್ರೆ ನೋಡಪ್ಪ ಇದು ಬೆಲ್ಲ ಹಿಂಗಿರುತ್ತೆ ಅಂದ್ರೆ ಅವಾಗ ಒಂದು ಸ್ವಲ್ಪ ಅರ್ಥ ಆಗ್ಬೋದು. ಹಾಗಾಗಿ ನಮ್ಮ ಯಾವ ಅಳತೆಗೂ ಸಿಗದಂತಹ ಭಗವಂತನನ್ನ ಹೇಗೆ ತಾನೇ ಹೇಳಿ ಮುಗಿಸೋದು ಅಥವಾ ಹೇಳಿ ಅರ್ಥ ಮಾಡಿಸೋದು? ಹಾಗಾಗಿ ಅವನು ಯಾರ ಅಂದಾಜಿಗೂ ಎಲ್ಲೂ ಸಿಗಲ್ಲ ಅಂತಲೇ ಅವನು ಅಂದ್ರೆ ಉತ್ಕೃಷ್ಟ, ಎಲ್ಲದಕ್ಕಿಂತಲೂ ಮೇಲಿರುವವನು, ಅತ್ಯದಿಷ್ಟ ದಶಾಂಗುಲಂ ಅಂತ ಪುರುಷ ಸೂಕ್ತದಲ್ಲಿ ಹೇಳೋದು ಅದನ್ನೇ. ಅಂದ್ರೆ ಯಾರಿಂದಲೂ ಪೂರ್ಣವಾಗಿ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಎತ್ತರದ
ಶಕ್ತಿ ಅದು ಅಂತ ಹೇಳಿ. ಈಗ ಒಂದು ಪ್ರಶ್ನೆ ಬರುತ್ತೆ, ಪೂರ್ಣವಾಗಿ ತಿಳಿಯಕ್ಕೆ ಆಗ್ಲೇ ಇಲ್ಲ ಭಗವಂತನನ್ನ ಅಂದಮೇಲೆ ಯಾಕೆ ತಿಳ್ಕೊಳ್ಬೇಕು, ತಲೆ ಬಿಸಿ ಯಾಕೆ, ಅವನ ಪಾಡಿಗೆ ಅವನು ನಮ್ಮ ಪಾಡಿಗೆ ನಾವು ಇದ್ರೆ ಆಗಲ್ವಾ ಅಂತ ಒಂದು ಅತಿವಾದ ಅಥವಾ ನಿಷ್ಕ್ರಿಯತೆ ಬರೋ ಸಾಧ್ಯತೆ ಇರುತ್ತೆ. ಹಂಗಾಗತ್ತಲ್ಲ, ಅವಾಗ ಏನ್ ಮಾಡೋದು ಅಂತ ಕೇಳಿದ್ರೆ ಅದಕ್ಕೆ ಕೊನೆಯಲ್ಲಿ ಅಂತಂದ್ರು. ಅಂದ್ರೆ ಮೇಯ ಮಾನಂ ಜ್ಞಾನಂ ಲಯಶ್ಚೈವ ಅಂತ ಇದಕ್ಕೆ ವಿವರಣೆ. ಅಂದ್ರೆ ಮೇಯ ಅಂದ್ರೆ ತಿಳಿಯಕ್ಕೆ ಸಾಧ್ಯ ಆಗುವಂಥದ್ದು ಅಂತ ಹೇಳಿ. ಇಲ್ಲಿ ಭಗವಂತನ ಬಗ್ಗೆ ತಿಳಿಯಕ್ಕಾಗೋದೇ ಇಲ್ಲ ಅನ್ನೋ ನಿಷ್ಕ್ರಿಯತೆ ಬೇಡ, ಅವಿಶ್ವಾಸ ಬೇಡ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಹೇಗೆಂದ್ರೆ ಈಗ ಗಂಗೆ ಸ್ನಾನಕ್ಕೆ ಹೋಗ್ತೀವಿ, ಯಾವುದೋ ಪರ್ವಕಾಲದಲ್ಲಿ ಗಂಗೆ ನೀರು ಅತ್ಯಂತ ಪವಿತ್ರ, ಸ್ನಾನ ಮಾಡಿದ್ವಿ, ಕುಡಿದ್ವಿ, ಪವಿತ್ರ ಆದ್ವಿ. ಈ ಇಡೀ ಗಂಗೆನೆ ತಂದು ಮನೇಲಿ ಇಟ್ಕೊಂಡ್ಬಿಟ್ರೆ ಆಯ್ತಲ್ಲ, ದಿನ ಪವಿತ್ರ ಆಗ್ಬೋದಲ್ಲ ನಾವು. ಮತ್ತೆ ಪವಿತ್ರ ಅಂತೆಲ್ಲ ಕತೆ ಹೇಳೋ ಅಷ್ಟಿಲ್ಲಲ್ಲ, ದಿನ ತಗೊಳ್ಳೋದು ಗಂಗೆ ನೀರು ಸುರ್ಕೊಳ್ಳೋದು ಅಂದ್ರೆ ಆಯ್ತಲ್ಲ. ಅಂದ್ರೆ ಇಡೀ ಗಂಗೆಯ ನೀರನ್ನ ಯಾರು ತರ್ಲಿಕ್ಕೆ ಸಾಧ್ಯ ಇಲ್ಲ ಮನೆಯಲ್ಲಿ. ಆದ್ರೆ ನಮ್ಮ ಪಾತ್ರದಲ್ಲಿ ಅಥವಾ ಏನೋ ಒಂದು ಗಂಗೆ ಥಾಲಿ ಅಂತ ಸಿಗತ್ತೆ, ಹಳೆ ಕಾಲದಲ್ಲಿ ರೈಲ್ ಚಂಬು ಅಂತ ಹೇಳ್ತಾ ಇದ್ರು, ಆ ಥರದ್ದು ಇರ್ತಿತ್ತು. ಅಥವಾ ಈಗ ಪ್ಲಾಸ್ಟಿಕ್ ಬಾಟ್ಲ್ಗಳಲ್ಲಿ ಹೇಗೋ ಒಂದು ಯಾವುದೋ ಒಂದು ಕಂಟೈನರ್ ಅಲ್ಲಿ ತರಕ್ ಸಾಧ್ಯ ಇದೆ. ಅಂದ್ರೆ ನಮ್ಮ ಪಾತ್ರ ಅಥವಾ ಪಾತ್ರೆಗೆ ತಕ್ಕಷ್ಟು ಅದನ್ನ ತಗೊಂಡು ಬರ್ಲಿಕ್ಕೆ ಸಾಧ್ಯ ಇದೆ. ಹಾಗೆ ಕೂಡ ಅಗಾಧವಾದ ಭಗವಂತನು ಕೂಡ ನಮ್ಮ ಜೀವ ಯೋಗ್ಯತೆಗೆ ತಕ್ಕಂತೆ ನಮಗೆ ಲಭ್ಯವಿದ್ದಷ್ಟನ್ನು ಕೂಡ ನಾವು ಭಗವಂತನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಸರಿ ಆಯ್ತಪ್ಪ, ನೀವು ಪೂರ್ಣವಾಗಿ ತಿಳ್ಕೊಳ್ಳೋಕ್ಕೆ ಗ್ಯಾರಂಟಿನೇ ಇಲ್ಲ. ನಾವು ಏನೋ ಯಾರೋ ಹೇಳಿದ್ರು ಆಯಿತು ಅಂತ ಇವತ್ತಿಂದ ಶುರು ಮಾಡಿದ್ವಿ. ಭಗವಂತನ ಬಗ್ಗೆ ತಿಳ್ಕೊಳ್ಳೋಕೆ ಶುರು ಮಾಡಿ ಕೆಲವೇ ವರ್ಷದಲ್ಲಿ ಸತ್ತೇ ಹೋದ್ವಪ್ಪ, ಅವಾಗ ಗತಿ ಏನು? ಮತ್ತೆ ಮುಂದೆ ಮನುಷ್ಯರಾಗಿ ಹುಟ್ಟುತ್ತೀವ ಗ್ಯಾರಂಟಿ ಇಲ್ಲ. ಹುಟ್ಟಿದ್ರು ಈಗ ಅಧ್ಯಯನ ಮಾಡಿದ್ದೆಲ್ಲ ಅವತ್ತಿಗೆ ನೆನಪಿರುತ್ತಾ? ಗ್ಯಾರಂಟಿ ಇಲ್ಲ. ಅವಾಗ ಕತೆ ಏನು? ಮತ್ತೆ ಅಲ್ಲೇ ಸೈಕಲ್ ಹೊಡಿತಾನೆ ಇರ್ಬೇಕಲ್ಲ. ಈ ಜನ್ಮದಲ್ಲಿ ಬರೋದು ಮೊದಲನೇ ಮೆಟ್ಲಲ್ಲಿ ಏರಿದ್ವಿ, ಏನೋ ಒಂಚೂರು ಕಷ್ಟಪಟ್ಟು ಮತ್ತೆ ಸತ್ವಿ, ಮುಂದೆ ಸತಿ ಬರುವಷ್ಟೊತ್ತು ಮತ್ತೆ ಮರ್ತೋಗಿತ್ತು, ತಿರ್ಗಾ ಅದನ್ನೇ ಓದ್ಕೊಂಡು ಹೋದ್ರೆ ಮುಂದೆ ಹೋಗೋದಾದ್ರೂ ಹೇಗೆ ಅಂತ ಪ್ರಶ್ನೆ ಬಂದ್ರೆ ಮಧ್ವಾಚಾರ್ಯರು ಅದಕ್ಕೆ ಸಮಾಧಾನ ಕೊಡ್ತಾರೆ. ವಿಷ್ಣು ಧರ್ಮೇನ ನಿಷ್ಫಲ ಅಂತ ಹೇಳಿ. ಅಂದ್ರೆ ಭಗವಂತನಲ್ಲಿ ಏನೇನು ಕರ್ಮಗಳನ್ನು ಮಾಡ್ತೀವಿ, ಅಂದ್ರೆ ಭಗವಂತನಲ್ಲಿ ಮನಸ್ಸಿಟ್ಟು ಅವನಲ್ಲಿ ಅರ್ಪಣೆ ಮಾಡಿ ಅವನ ಬಗ್ಗೆ ತಿಳ್ಕೊಳ್ಳೋದಾಗ್ಲಿ, ಒಟ್ಟಿನಲ್ಲಿ ಭಗವಂತನ ವಿಷಯಕವಾಗಿ ಏನೇನು ಮಾಡ್ತೀವೋ ಅದು ಯಾವುದು ನಿಷ್ಫಲವಲ್ಲ, ಅದೆಲ್ಲವೂ ಫಲಪೂರಿತವಾಗೇ ಇರುತ್ತೆ. ಉದಾಹರಣೆಗೆ ಈ ಜನ್ಮದಲ್ಲಿ ನಾನು ಒಂದು ಮೆಟ್ಲಿನಷ್ಟು ಎತ್ತರಕ್ಕೆ ಏರಿದ್ದೇನೆ ಸಾಧನೆಯಲ್ಲಿ ಅಂತಂದ್ರೆ ಮುಂದಿನ ಜನ್ಮದಲ್ಲಿ ಮತ್ತೆ ಗ್ರೌಂಡ್ ಲೆವೆಲಿಂದ ಬರೋಷ್ಟಿಲ್ಲ, ಮೊದಲನೇ ಮೆಟ್ಲಲ್ಲೇ ತಂದು ನಿಲ್ಲಿಸ್ತಾನೆ. ಅಲ್ಲಿಂದ ಇನ್ನೊಂದು 2-3 ಮೆಟ್ಲು ಮತ್ತೆ ಇನ್ನೊಂದು ಜನ್ಮಕ್ಕೆ. ಅಂದ್ರೆ ಹೇಗೆ ಅಂದ್ರೆ ಸಾಧನೆ ಹಾದಿಯಲ್ಲಿ ಒಮ್ಮೆ ಹಿಡಿದ್ರೆ ಭಗವಂತ ಅದೇ ದಾರಿಯಲ್ಲಿ ಕೈ ಹಿಡಿದು ನಡ್ಸ್ಕೊಂಡು ಹೋಗ್ತಾನೆ. ನಾವು ಅವನ ಕಡೆಗೆ 1 ಹೆಜ್ಜೆ ಇಟ್ರೆ ಅವನು ನಮ್ಮ ಕಡೆಗೆ 10 ಹೆಜ್ಜೆ ಇಡ್ತಾನೆ ಅನ್ನೋ ಕಾರಣಕ್ಕೆ ಅವನು ಅಪ್ರಮೇಯ. ಆದರೂ ಕೂಡ ಹೆದರಬೇಕಾಗಿಲ್ಲ, ಅವನ ಬಗ್ಗೆ ತಿಳಿಲಿಕ್ಕೆ ಸಾಧ್ಯ ಇದೆ ಅಂತ. ಇನ್ನೊಂದು ತಮಾಷೆ ಇಲ್ಲಿ, ಭಗವಂತನನ್ನ ಪೂರ್ಣವಾಗಿ ತಿಳಿಯೋಕೆ ಸಾಧ್ಯ ಇಲ್ಲ ಅನ್ನುವಾಗಲೇ ಇನ್ನೊಂದು ಭಗವಂತನ ಅತಿ ಮುಖ್ಯವಾದ ತಿಳುವಳಿಕೆ ನಮಗೆ ಬರುತ್ತೆ. ಅಂದ್ರೆ ಭಗವಂತ ಯಾರಿಂದಲೂ ತಿಳಿಯಲಾಗದಂತಹ ಅಚಿಂತ್ಯ ಅದ್ಭುತ ಶಕ್ತಿ ಅನ್ನುವಂಥ ಒಂದು ಮಹಾಜ್ಞಾನನೇ ಬಂತು. ಇದ್ರ ಜೊತೆಗೆ ನನಗೆ ಭಗವಂತನ ಬಗ್ಗೆ ಏನು ಗೊತ್ತಿಲ್ಲ ಅಂತ ಇನ್ನೊಂದು ವಿಷಯನೂ ತಿಳಿತೀವಿ. ಇಲ್ಲಿ ಕಠೋಪನಿಷತ್ಲಿ ಒಂದು ಸಂದರ್ಭ ಬರುತ್ತೆ, ಯಸ್ಮಿನ್ ವಿಜ್ಞಾತೆ ಸರ್ವಂ ವಿಜ್ಞಾತಂ ಭವತಿ ಅಂತ ಹೇಳಿ. ಇಲ್ಲಿ ಉದ್ದಾಲಕ ಮತ್ತು ಅವನ ಮಗ ಶ್ವೇತ ಅಂದ್ರೆ ನಚಿಕೇತನ ತಮ್ಮ ಅಥವಾ ನಚಿಕೇತನ ಸೋದರ, ಇವರ ಸಂವಾದ ಉದ್ದಾಲಕ ಮತ್ತೆ ಶ್ವೇತ ಅಂದ್ರೆ ಹೇಗೆ ಅಂದ್ರೆ ಅವನು ಪಕ್ಕಾ ಕುಡ್ಮಿ ಅಂತಾರಲ್ಲ ಆ ಥರ, ಫುಲ್ಲು ಬುಕಿಶ್ ನಾಲೆಡ್ಜು ಸೂಪರ್ ಆಗಿದೆ, ಫಸ್ಟ್ ರ್ಯಾಂಕ್ ರಾಜು ಅಂತ ಕರೆಕ್ಟಾಗಿ ಹೇಳಕ್ಕೆ ಯೋಗ್ಯವಾಗಿರುವಂತಹ ಹುಡುಗ. ರ್ಯಾಂಕು ಎಲ್ಲ ಏನೇನು ಓದಿದ್ರು ಎಲ್ಲದರಲ್ಲೂ ರ್ಯಾಂಕ್ ಅವನು ಸರಿ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಫಸ್ಟ್ ರ್ಯಾಂಕ್ ಅಂತ ಹೇಳಿ ಸರ್ಟಿಫಿಕೇಟ್ ತಗೊಂಡು ಬಂದು ಅಪ್ಪನ ಎದುರಿಗೆ ನಿಂತ್ಕೊಂಡ್ರೆ ಅವನಿಗೆ ನಮ್ಮಪ್ಪ ನನ್ನಷ್ಟು ಓದಿಲ್ಲ, ಈಗ ಅವನಿಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡ್ಬೇಕಾ ಬೇಡವಾ ಅಂತ ಯೋಚನೆ ಮಾಡೋಷ್ಟು ಧಾರ್ಷ್ಟ್ಯ, ಎದೆ ಸೆಟಿಸಿ ಬಂದು ನಿಂತ ಅಂತೆ. ಅಪ್ಪನಿಗೆ ಗೊತ್ತಾಯ್ತು, ಓ ಇಲ್ಲಿ ಬೇಕು ಆಪರೇಷನ್ನು, ಇಲ್ಲಿ ವ್ಯತ್ಯಾಸ ಆಗಿದೆ, ಗುರುಕುಲಕ್ಕೆ ಹೋಗಿದ್ದು ವೇಸ್ಟ್ ಆಗಿಬಿಟ್ಟಿದೆ ಅಂತ ಗೊತ್ತಾಯಿತು. ಅದಕ್ಕೆ ಅವನು ಅವಾಗ ಯಾವುದನ್ನು ತಿಳಿದ್ರೆ ಎಲ್ಲವನ್ನೂ ತಿಳಿದಂಗಾಗತ್ತೋ ಅದನ್ನು ತಿಳ್ಕೊಂಡು ಬಂದೇನಪ್ಪ ಅಂತ ಅಪ್ಪ ಕೇಳಿದ್ರೆ ಮಗ ಬೆಬ್ಬೆಬ್ಬೆ ಯೋಚನೆ ಮಾಡ್ದ, ಜಾಸ್ತಿ ತಲೆ ಕೆಡ್ಸ್ಕೊಳ್ಳಿಲ್ಲ. ಅಪ್ಪ ನಮ್ಮ ಮೇಸ್ಟ್ರಿಗೆ ಮೋಸ್ಟ್ಲಿ ನಿಮ್ಗೆ ಗೊತ್ತಿರಲಿಲ್ಲ ಅನ್ಸುತ್ತೆ, ಅದಕ್ಕೆ ನನಗೂ ಹೇಳ್ಕೊಟ್ಟಿಲ್ಲ ಅಂದ್ಬಿಟ್ಟ. ಅಂದರೆ ನನಗೆ ಗೊತ್ತಿಲ್ಲ ಅಂತ ಹೇಳಲಿಲ್ಲ,
ಮೇಷ್ಟ್ರಿಗೆ ಗೊತ್ತಿರಲಿಲ್ಲ ಅನ್ಸುತ್ತೆ, ಅದಕ್ಕೂ ನಂಗೂ ಹೇಳ್ಕೊಟ್ಟಿಲ್ಲ ಅವನು ಅಂತ ಆ ಮಟ್ಟಕ್ಕೆ ಹೇಳ್ದ. ಆವಾಗ ಅಪ್ಪ ಅವನಿಗೆ ಬೇರೆ ಬೇರೆ ಉದಾಹರಣೆಗಳನ್ನೆಲ್ಲ ಕೊಟ್ಟು ಅದೊಂದು ಇದು ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಮಾಡಿಸಿ ಅವನಿಗೆ ಅದರ ಮಿತಿ ಏನು ಅಂತ ತಿಳಿಸ್ಕೊಡ್ತಾನೆ ಅಂತ ಅಲ್ಲಿ ಕಥೆ ಬರುತ್ತೆ. ಅಂದರೆ ಯಾರಿಗೆ ತಿಳಿದಿದೆ ಅವನಿಗೆ ಏನೂ ತಿಳಿದಿಲ್ಲ, ಯಾರಿಗೆ ತಿಳಿದಿಲ್ಲ ಅವನಿಗೆ ಎಲ್ಲವೂ ತಿಳಿದಿದೆ ಅಂತ. ಅಂದರೆ ಯಾರು ತನಗೆ ಎಲ್ಲ ಗೊತ್ತಿದೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ, ಅವನಿಗೆ ಆ್ಯಕ್ಚುಲಾಗಿ ಏನೂ ಗೊತ್ತಿಲ್ಲ, ಅದಕ್ಕೆ ನನಗೆಲ್ಲ ಗೊತ್ತಿದೆ ಅಂತ ಅವನು ಅನ್ಕೊಂಡಿರ್ತಾನೆ. ಭಗವಂತ ಇರಲಿ, ಆಚಾರ್ಯ ಮಧ್ವರ ಗ್ರಂಥಗಳ ಬಗ್ಗೆ ಏನು ಹೇಳ್ತಾರೆ ಅಂದರೆ ತಿಳಿದವರು, ಬಾಲ ಸಂಘಮ ಪಿಬೋಧ ಯದ್ಭೃಷ ದುರ್ನಿರೂಪ ವಚನಂಚ ಪಂಡಿತೈ ಅಂತ. ಅಂದರೆ ಆಚಾರ್ಯ ಮಧ್ವರ ಗ್ರಂಥಗಳ ಬಳಿಗೆ ಮಕ್ಕಳಂತೆ ತಿಳಿ ಮನಸ್ಸಿನಿಂದ ನಮ್ರತೆಯಿಂದ ಯಾರು ಹೋಗ್ತಾರೆ ಅವರಿಗೆ ಎಲ್ಲ ಸುಲಲಿತವಾದ ಬಾಲಪಾಠದಂತೆ ಅರ್ಥ ಆಗ್ತಾ ಹೋಗುತ್ತೆ, ಆಚಾರ್ಯರ ಅನುಗ್ರಹ ಮಾಡ್ತಾರೆ. ಆದರೆ ನನಗೆ ಎಲ್ಲ ಗೊತ್ತು, ನಾನೊಬ್ಬ ದೊಡ್ಡ ಪಂಡಿತ ಅಂತ ಹೇಳಿ ಎದೆಸಟಿಸಿ ಹೋದರೆ ಕಬ್ಬಿಣದ ಕಡಲೆ ಆಚಾರ್ಯರ ಮಾತು ಅಂದರೆ. ಅಂದರೆ ಆಚಾರ್ಯರ ಮಾತುಗಳ ಬಗ್ಗೆ ಹೀಗೆ ಅಂದರೆ, ಆಚಾರ್ಯರ ಮಹಿಮೆ ಎಂಥದ್ದು, ಅವರು ನಿತ್ಯವೂ ಉಪಾಸನೆ ಮಾಡುವ ಆ ಭಗವಂತನ ಮಹಿಮೆ ಬ್ರಹ್ಮಾದಿ ದೇವತೆಗಳ ಊಹೆಗೂ ಸಿಲುಕದು ಅಂತಂದ್ರೆ ನಮ್ಮಂಥವ್ರ ಪಾಡೇನು ಅಂತ ನಾವು ಅದರ ಹಿರಿಮೆಯನ್ನ ತಿಳ್ಕೊಳ್ಬೇಕು. ಇನ್ನೊಂದು ಭಗವಂತನ ಮಹಾಗುಣ ಅಂತೆ, ಅದೇನಂದ್ರೆ ಅವನೇ ಸೃಷ್ಟಿಸಿದ ಜೀವಿ, ಅವನೇ ಸೃಷ್ಟಿಸಿದ ಈ ಪ್ರಪಂಚ. ಅಂದ್ರೆ ಅದೇ ಜೀವಿ ಅವನೇ ಸೃಷ್ಟಿಸಿದ ಪ್ರಪಂಚದಲ್ಲಿರುವ ಏನೋ ಪತ್ರ ಪುಷ್ಪ ಫಲ ಈ ಥರ ಏನು ಸಿಗುತ್ತೋ ಅದನ್ನು ತಗೊಂಡು ಭಗವಂತನಿಗೆ ಅರ್ಪಿಸಿದ್ರೆ ಅವನು ಖುಷಿಯಾಗಿ ಅನುಗ್ರಹ ಮಾಡ್ತಾನಂತೆ. ಅಂದರೆ ಈಗ ನೋಡಿ, ನಾವು ಯಾರೋ ಒಬ್ರನ್ನ ವಿದ್ವಾಂಸರನ್ನ ಕರೆಸಿದ್ವಿ, ಅವ್ರನ್ನ ಇದು ನಿಮಗೆ ಸನ್ಮಾನ ಮಾಡ್ತೀವಿ ಅಂತ ಕರೆದು ಕೂಡಿಸಿದ್ವಿ, ಶಾಲು ಹೊದ್ಕೊಂಡು ಬಂದಿದ್ರು ಪಂಡಿತರು. ನಾವು ಅವ್ರು ಏನು ಮಾಡೋದು, ಎಲ್ಲ ಸಭೆ ಎದುರಿಗೆ ನಮ್ಮ ಹತ್ರ ಇಲ್ಲಲ್ಲ, ಅವ್ರದೇ ಶಾಲ್ನ ಎಲ್ಲರ ಎದುರಿಗೆ ತಗೊಂಡು ಮತ್ತೆ ಅವ್ರ ಕುತ್ತಿಗೆಗೆ ಆ ಶಾಲ್ನ ಹೊದಿಸಿ ಚಪ್ಪಾಳೆ ತಟ್ಬಿಟ್ರೆ ಹೇಗಿರುತ್ತೆ? ಅದನ್ನ ಅನುಭವಿಸಿದವ್ರಿಗೆ ಎಷ್ಟು ಕೋಪ ಬರ್ಬೋದು, ನೋಡಿದವ್ರಿಗೆ ಎಷ್ಟು ಅಸಹ್ಯ ಆಗ್ಬೋದು. ಆದರೆ ಭಗವಂತನಿಗೆ ಹಾಗೆಲ್ಲ ಅನ್ಸೋಲ್ಲಂತೆ. ಅಂದರೆ ಹೇಗೆ ಒಂದು ಮಗು ಅಪ್ಪನ ಹತ್ರ ಅಪ್ಪ 10 ರೂಪಾಯಿ ಕೊಡು ಅಂತ ಇಸ್ಕೊಂಡು ಹೋಗಿ ಇದು ಯಾವುದೋ ಒಂದು ಚಾಕ್ಲೇಟ್ ಏನೋ ತಂದು ಒಂದು ಬಣ್ಣದ ಕವರ್ಲಿ ಕಟ್ಬಿಟ್ಟು ಅಪ್ಪ ಹ್ಯಾಪಿ ಬರ್ತ್ಡೇ ಅಂತ ವಿಶ್ ಮಾಡಿದ್ರೆ ಅಪ್ಪನಿಗೆ ಎಷ್ಟು ಖುಷಿ ಆಗುತ್ತೆ. ನಂದೇ ದುಡ್ಡು ತಗೊಂಡು ನನಗೇನು ಕೊಡ್ತೀವಿ ಹೋಗು ಅಂತ ಗದ್ರಿ ಕಳಿಸಲ್ಲ ಮಗುನ, ಆ ಪ್ರೀತಿಯಿಂದ ಅಪ್ಕೊಂಡು ಮುದ್ದು ಮಾಡ್ತಾನೆ. ಅದೇ ರೀತಿ ಭಗವಂತ ಅವನೇ ಸೃಷ್ಟಿಸಿದ ವಸ್ತುವನ್ನು ತಗೊಂಡು ಅವನಿಗೆ ವಾಪಸ್ ಕೊಟ್ಟರು ಕೂಡ ಅವನು ಅದನ್ನ ಆನಂದದಿಂದ ಸ್ವೀಕಾರ ಮಾಡ್ತಾನೆ. ಇದು ಅನ್ಯಾದೃಶವಾದ ಒಂದು ಭಗವಂತನ ಗುಣ. ಇದು ಒಂದೇ ಒಂದು ಉದಾಹರಣೆ ಕೊಡಬೇಕು. ಈ ನಾಮದ್ದು ವಿವರಣೆ ತುಂಬ ಜಾಸ್ತಿನೇ ಹೋಗುತ್ತೆ, ಇರಲಿ ಪರವಾಗಿಲ್ಲ. ನಮಗೆ ವಿಷಯ ಸ್ವಾರಸ್ಯವಾಗಿ ತಿಳ್ಕೊಳ್ಳೋದು ಇಂಪಾರ್ಟೆಂಟು, ಆವಾಗ ಚೆನ್ನಾಗಿ ನೆನಪಿರುತ್ತೆ ಉದಾಹರಣೆಗಳ ಜೊತೆ ತಿಳ್ಕೊಂಡಾಗ ಭಗವಂತನ ಗುಣಗಳನ್ನು. ಇದು ಸುರೇಂದ್ರ ತೀರ್ಥರು ಅಂತ ಹೇಳಿ, ನಾವು ರಾಘವೇಂದ್ರ ಸ್ವಾಮಿಗಳ ಪರಂಪರೆಯಲ್ಲಿ ಬಂದರೆ ಸುಧೀಂದ್ರ ತೀರ್ಥರು ಅವರ ಗುರುಗಳು, ವಿಜಯೇಂದ್ರರು ಅವರ ಗುರುಗಳು ಸುರೇಂದ್ರ ತೀರ್ಥರು ಅಂತ. ಇದು ವಿಜಯೇಂದ್ರರು ಇನ್ನೂ ವಿಷ್ಣು ತೀರ್ಥರಾಗಿ ವ್ಯಾಸತೀರ್ಥರಲ್ಲಿ ಅಧ್ಯಯನ ಮಾಡ್ತಾ ಇದ್ದಂತಹ ಸಂದರ್ಭ. ಒಮ್ಮೆ ವ್ಯಾಸತೀರ್ಥರು ಪೂಜೆಗೆ ಹೊರಡೋಕೆ ಮುಂಚೆ ಶಿಷ್ಯರನ್ನ ಕರೆದು ತುಳಸಿವನಕ್ಕೆ ಹೋಗಿ ತುಳಸಿ ತೊಗೊಂಬನ್ರಪ್ಪ ಪೂಜೆಗೆ ಹೇಳಿ ಕಳಿಸ್ತಾರೆ. ಇವರು ಪೂಜೆಗೆ ಕೂತ್ಕೊಂಡ್ರು, ಶಿಷ್ಯಂದ್ರೆಲ್ಲ ಸಮೃದ್ಧವಾಗಿ ತುಳಸಿ ಕಿತ್ಕೊಂಡ್ಬಂದ್ರು. ವ್ಯಾಸತೀರ್ಥರು ಇದನ್ನ ನೋಡಿದ ತಕ್ಷಣ ಇದು ನಿರ್ಮಲೆ ಆಗಿದೆ, ಬೇರೆ ತಗೊಂಬಾ ಅಂತ ಹೇಳಿದರು. ಶಿಷ್ಯರಿಗೆ ತಲೆ ಎಲ್ಲ ಕೆಡ್ತು. ಇಲ್ಲ ಗುರುಗಳೇ, ನಾವು ತುಂಬ ಶ್ರದ್ಧೆಯಿಂದ ನಮ್ಮ ಉಸಿರು ಎಂಜಲು ಗಾಳಿ ಕೂಡ ಇದ್ರ ಮೇಲೆ ತಾಕ್ದಂಗೆ ನೆರಳು ಕೂಡ ಬೀಳ್ದೇ ಇರೋಂಗೆ ತೊಗೊಂಡು ಬಂದಿದ್ದೀವಿ ಅಂತ ಹೇಳಿದ್ರು. ಇಲ್ಲ, ಇದು ನಿರ್ಮಾಲ್ಯ ಆಗಿದೆ, ಅಲ್ಲಿ ಹೋಗಿ ನೋಡ್ಕೊಂಬಂದ್ರೆ ಅಲ್ಲಿ ಏನೇನು ನಡೀತು ಹೇಳ್ರಿ ಅಂತ. ಸರಿ, ಮತ್ತೆ ವಾಪಸ್ ಹೋದ್ರು. ಬಂದು ಹೇಳಿದ್ರು ಅಲ್ಲಿ ಒಬ್ರು ಯಾರೋ ತಪಸ್ವಿಗಳು ಇದ್ದಾರೆ, ಅಲ್ಲಿ ಶಿಷ್ಯಂದ್ರ ಜೊತೆ ಅಲ್ಲಿ ಬೀಡ್ಬಿಟ್ಟಿದ್ದಾರೆ ಅಂತ ಹೇಳಿ. ಇವು ವ್ಯಾಸತೀರ್ಥರು ಇಮಿಡಿಯೇಟ್ ಆಗಿ ಈಗಲೇ ಹೋಗಿ ಸಕಲ ರಾಜ ಮರ್ಯಾದೆಯೊಂದಿಗೆ ಅವ್ರನ್ನ ಕರ್ಕೊಂಬನ್ನಿ ಅಂತ ಹೇಳಿ ಕರೆಸ್ತಾರೆ. ಅಲ್ಲಿ ಏನು ನಡೀತು ಅನ್ನೋ ಅವರು ಹೇಳ್ತಾರೆ. ನೋಡಪ್ಪ, ಅವರು ಸುರೇಂದ್ರ ತೀರ್ಥರು ಮಹಾ ತಪಸ್ವಿಗಳು. ಆ ಇಡೀ ತುಳಸಿವನ ನೋಡಿ ಅವ್ರಿಗೆ ತುಂಬ ಖುಷಿ ಆಗ್ಬಿಟ್ಟು, ಭಗವಂತ ನೀನು ಕೊಟ್ಟ ತುಳಸಿವನ ನಿನಗೆ ಇರಲಿ ಅಂತ ಇಡೀ ತುಳಸಿವನವನ್ನೇ ಅವರು ಮಾನಸಿಕವಾಗಿ ಅರ್ಪಣೆ ಮಾಡಿಬಿಟ್ಟಿದ್ದಾರೆ ಭಗವಂತನಿಗೆ. ಹಾಗಾಗಿ ಇದು ನಿರ್ಮಾಲ್ಯ ಆಗಿದೆ ಅನ್ನೋಂಗೆ ಹೇಳ್ತಾರೆ. ಅಂದರೆ ತಿಳಿದವರು ಜ್ಞಾನಿಗಳು ಇಡೀ ಆ ಪ್ರತಿಯೊಂದು ಏನನ್ನು ನೋಡಿದ್ರು ಕೂಡ ಭಗವಂತ ಅವನ ಸೃಷ್ಟಿಯ ವೈಚಿತ್ರ್ಯವನ್ನು ನೋಡಿ ಖುಷಿಯಾಗಿ ಇದು ನಿಂದೆ ಅಂತ ಹೇಳ್ಬಿಟ್ರಂತಂದ್ರೆ ಅದು
ಸತ್ಯವೇ ಅದು ಅವಂದೇ, ಆದ್ರೂ ಕೂಡ ಅದನ್ನ ಆ ತಿಳಿದು ಹೇಳಿದ್ದಕ್ಕೋಸ್ಕರ ಅದರ ಅನುಗ್ರಹ ಅವರಿಗೆ ಆಗತ್ತೆ. ಹೀಗೆ ತನ್ನದೇ ವಸ್ತುವನ್ನ ತನಗೆ ಕೊಟ್ಟರು ಅನುಗ್ರಹ ಮಾಡುವಂಥ ಅದು ಊಹೆಗೂ ನಿಲುಕದಂತಹ ಅದು ಶಕ್ತಿ. ಆದ್ರಿಂದ ಅವನು ಅಪ್ರಮೇಯ ಅಂತ ಕರೀತಾರೆ. ಮುಂದಿನ ನಾಮ ಹೃಷಿಕೇಶ ಅಂತ ಹೇಳಿ. ಇಲ್ಲಿ ನಾವು ಗಮನಿಸ್ಬೇಕು, ಹೃಷಿ ಶ ಅಂತ ನಾವು ಹಿಂದಿನ ವಿಡಿಯೋದಲ್ಲಿ ಗಮನಿಸಿದ್ವಿ. ಶ ಅಂದ್ರೆ ಇದು ಮೂರ್ಧನ್ಯ ಶಕಾರ ಹೇಳಬೇಕು. ಇಲ್ಲಿ ಶ ಅಂತ ಕೊನೆಯಲ್ಲಿ ಕೇಶ ಶ ಅಂತ ಹೇಳಬೇಕು, ತಾಲವ್ಯ ಶಕಾರ ಅಂತ. ಇದನ್ನ ಗಮನಿಸ್ಕೋಬೇಕು, ಹೇಳುವಾಗ ವ್ಯತ್ಯಾಸ ಆಗ್ಬಿಡುತ್ತೆ. ಹೃಷಿಕೇಶ ಅಂತ ಹೇಳಿ ಇದನ್ನ ಕೂಡ ಬಿಡಿಸ್ತಾ ಬಿಡಿಸ್ತಾ ಹೋದ್ರೆ ಒಳ್ಳೊಳ್ಳೆ ವಿಷಯಗಳು ನಮಗೆ ತಿಳ್ಕೊಳ್ಳಿಕ್ಕೆ ಸಿಗತ್ತೆ. ಹಿಂದಿನ ನಾಮದಲ್ಲಿ ಭಗವಂತನ ಬಗ್ಗೆ ತಿಳ್ಕೊಳ್ಳಿಕ್ ಸಾಧ್ಯ ಇಲ್ಲ ಅಂತ ಗೊತ್ತಾಯ್ತು. ಸರಿ, ಈಗ ಮತ್ತೆ ಅವನು ತಿಳಿಯೋ ಬಗೆ ಹೇಗೆ, ಅವನು ಎಲ್ಲಿ ಹುಡುಕ್ಬೇಕು, ಹೆಂಗೆ ತಿಳ್ಕೊಳ್ಳೋದು ಹೇಗೆ ಅಂದ್ರೆ, ಅವನು ಹೃಷಿಕೇಶ ಅಂದ್ರೆ ಹೃಷಿಕೆ ಶವತಿ ಇತಿ ಹೃಷಿಕೇಶ. ನಾವು ಕೇಶವ ಅನ್ನೋ ಕಡೆ ಶವತಿ ಅಂದ್ರೆ ಪ್ರವೇಶಿಸ್ತಾನೆ, ಚಲಿಸ್ತಾನೆ ಅನ್ನೋ ಅರ್ಥದಲ್ಲಿ ಅದನ್ನ ಉಪಯೋಗಿಸ್ತಾರೆ ಅಂತ ತಿಳ್ಕೊಂಡಿದ್ವಿ. ಇಲ್ಲೂ ಕೂಡ ಹೃಷಿಕೇಶ, ನಮ್ಮ ಹೃಷಿಕ ಅಂದ್ರೆ ಇಂದ್ರಿಯಗಳು ನಮ್ಮ ಇಂದ್ರಿಯದೊಳಗೇ ಇರ್ತಾನೆ, ಅದರೊಳಗೇ ಪ್ರವೇಶಿಸಿ ಅದರಲ್ಲೇ ಇದ್ದಾನೆ, ನಮ್ಮಲ್ಲಿ ಚಲನೆಯನ್ನ ಕೊಡ್ತಾನೆ ಅನ್ನೋ ಅರ್ಥದಲ್ಲಿ ಹೃಷಿಕೇಶವತಿ ಇತಿ ಹೃಷಿಕೇಶ. ಅಂದ್ರೆ ಭಗವಂತ ನಮ್ಮ ಇಂದ್ರಿಯದೊಳಗೇ ಇದ್ದಾನೆ. ದಾಸರು ಹೇಳ್ತಾರಲ್ಲ, ಒಳಗಿಣ್ಣಿನ ಒಳಗಿಂದ ನೋಡೋ ಹರಿಯ ಜಗದ ದೊರೆಯ ಅಂತ ಹೇಳಿ. ಹಾಗೆ ಅವನು ಈ ಇಂದ್ರಿಯದೊಳಗೇ ಇದ್ದಾನೆ, ನಮ್ಮ ಒಳಗೇ ಇದ್ದಾನೆ. ಹಾಗಾಗಿ ನಾವು ಹೊರಗಿನ ಇಂದ್ರಿಯಗಳಿಂದ ಅದನ್ನ ತಿಳ್ಕೊಳ್ಳಕ್ಕೆ ಅದು ಸಾಧ್ಯವೇ ಇಲ್ಲದಂತಹ ಅವನು ಅಷ್ಟು. ಹಾಗಾಗಿ ಅವನು ಹೃಷಿಕೇಶ ಅಂತ ಹೇಳಿ. ಇನ್ನೊಂದು ಅರ್ಥ ಹೃಷಿಕೇಶ, ಅವನು ಹೃಷಿಕ ಈಶ, ಮತ್ತು ಅವನು ಇಂದ್ರಿಯಗಳ ಒಡೆಯ. ಒಂದು ಇಂದ್ರಿಯದೊಳಗೆ ಇದ್ದಾನೆ, ಅವನು ಇಂದ್ರಿಯದೊಳಗೆ ಇದ್ದಾನೆ ಅಂತಲೇ ಅವನು ಇಂದ್ರಿಯಗಳ ಒಡೆಯ, ನಿಜವಾದ ಕಂಟ್ರೋಲರ್ ಅಥವಾ ರೆಗ್ಯುಲೇಟರ್ ಯಾವುದನ್ನ ಕೂಡ ಹೇಳ್ಬೋದು, ಇಂದ್ರಿಯಗಳ ಒಡೆಯ. ಯಾಕೆಂದ್ರೆ ಅವನು ಇಂದ್ರಿಯ ನಿಯಾಮಕರಾದ ಎಲ್ಲ ದೇವತೆಗಳಿಗೂ ಕೂಡ ಸ್ವಾಮಿಯಾದವನು. ವ್ಯಕ್ತಾವ್ಯಕ್ತ ಸ್ವರೂಪಾಯ ಹೃಷಿಕಪತಯೇ ನಮಃ ಅಂತ ಹೇಳೋದು ಕೇಳಿದೀವಿ, ನಾವು ಪಾರಾಯಣಗಳೆಲ್ಲ ಹೇಳ್ತೀವಿ. ನಾವು ಏನನ್ನ ನೋಡ್ತೀವಿ, ಕೇಳಿಸ್ತೀವಿ, ಯೋಚಿಸ್ತೀವಿ, ತಿಳಿತೀವಿ, ಇದೆಲ್ಲವೂ ಕೂಡ ಇಂದ್ರಿಯಗಳೇ. ಈ ಪಂಚಭೂತಗಳಿಂದ ನಿರ್ಮಿತವಾದ ಇಂದ್ರಿಯಗಳ ಇಲ್ಲದೆ ನಾವು ಏನನ್ನೂ ಕೂಡ ಮಾಡಲಿಕ್ಕೂ ನೋಡಲಿಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಈ ಇಂದ್ರಿಯಗಳನ್ನು ನಿಯಮಿಸುವ ಸ್ವಾಮಿ ಯಾರೋ ಅವನನ್ನ ಈ ಇಂದ್ರಿಯಗಳಿಂದ ತಿಳ್ಕೊಳ್ಳಿಕ್ಕೆ ಹೇಗೆ ಸಾಧ್ಯ? ಪೂರ್ಣವಾಗಿ ತಿಳಿಯೋದು ಅಸಾಧ್ಯ. ಆದ್ದರಿಂದ ಅವನು ಹೃಷಿಕೇಶ ಅಂತ. ಈಗ ಸಮುದ್ರ ದಡದಲ್ಲಿ ಮರಳಿದೆ, ಅಕಸ್ಮಾತ್ ಅದಕ್ಕೆ ಯೋಚನೆ ಮಾಡೋ ಶಕ್ತಿ ಇದೆ ಅಂತ ನಾವು ಅನ್ಕೊಂಡ್ರೆ, ಇಡೀ ಸಮುದ್ರದ ರಹಸ್ಯ ಸಮುದ್ರದ ದಡದಲ್ಲಿರುವ ಒಂದು ಮರಳ ಕಣಕ್ಕೆ ತಿಳಿಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಒಂದೇ ಒಂದು ಜೀವಕೋಶಕ್ಕೆ ಇಡೀ ದೇಹದಲ್ಲಿರುವ ಎಲ್ಲ ಒಳಗಿನ ಹೊರಗಿನ ವಿಷಯಗಳನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ ಅಂದ್ರೆ ಇಲ್ಲ ಅಂತಾನೆ ಹೇಳಬೇಕಾಗತ್ತೆ. ಹಾಗೆ ಈ ಬ್ರಹ್ಮಾಂಡದಲ್ಲಿ ನಮ್ಮ ಸ್ಥಿತಿ. ಅವನು ನಮ್ಮ ಇಂದ್ರಿಯಗಳನ್ನ ಸೃಷ್ಟಿಸಿ ಅದರಲ್ಲೇ ಇದ್ದು ನಿಯಂತ್ರಿಸಬಲ್ಲ ಮತ್ತು ನಮ್ಮ ಇಂದ್ರಿಯಗಳ ಸಕಲ ರಹಸ್ಯವನ್ನೂ ಬಲ್ಲ. ಆದ್ರಿಂದ ಅವನು ಹೃಷಿಕ ಈಶ, ನಮ್ಮ ಇಂದ್ರಿಯಗಳಿಗೂ ಅವನೇ ಒಡೆಯ. ಈಗ ಯಾವುದೋ ಒಂದು ವಿಜ್ಞಾನಿ ಯಾವುದೋ ಒಂದು ವಸ್ತುವನ್ನ ಕಂಡುಹಿಡಿತಾನೆ ಅಥವಾ ಆ ಒಂದು ಯಂತ್ರವನ್ನ ನಿರ್ಮಿಸ್ತಾನೆ. ಅದರ ಬಗ್ಗೆ ಅವನು ಕಂಡುಹಿಡಿದವನಿಗಲ್ಲದೆ ಬೇರೆ ಯಾರಿಗೂ ಗೊತ್ತಿರ್ಲಿಕ್ಕಿಲ್ಲ. ಅದನ್ನ ಏನಾರ ರಿಪೇರಿ ಕೆಡ್ತು ಅಂದ್ರೆ ರಿಪೇರಿ ಮಾಡ್ಲಿಕ್ಕೆ ಕೂಡ ಯಾರಿಗೂ ಗೊತ್ತಿರಲ್ಲ. ಅವನು ಯಾರ್ಯಾರನ್ನ ಆಥರೈಸ್ ಮಾಡಿ ಆಥರೈಸ್ ಸರ್ವಿಸ್ ಸೆಂಟರ್ ಅಂತ ಇಟ್ಟಿರ್ತಾನೋ ಅವರಿಗೆ ಅವನು ಟ್ರೈನಿಂಗ್ ಕೊಟ್ಟಿರ್ತಾನೆ. ಆ ವಿಷಯದಲ್ಲಿ ಏನೇನ್ ಮಾಡಿದ್ರೆ ಹೇಗಾಗತ್ತೆ, ಎಂಥ ಪ್ರಾಬ್ಲಮ್ ಯಾವ ಕಾರಣಕ್ಕೆ ಬರುತ್ತೆ, ಅದನ್ನ ಸರಿ ಮಾಡೋದು ಹೇಗೆ ಅಂತೆಲ್ಲ ಹೇಳ್ಕೊಟ್ಟಿರ್ತಾನೆ. ಅವನತ್ರ ಅವರು ಹೋದಾಗ ಅದಕ್ಕೆ ಒಂದು ಸರಿಯಾದ ಸೊಲ್ಯೂಷನ್ ಸಿಗತ್ತೆ. ಹಾಗೆಯೇ ಭಗವಂತ ತಾನೇ ನಿರ್ಮಿಸಿದ ಈ ಜಗತ್ತಿಗೆ ನಿಯಾಮಕರಾಗಿ ಕೆಲವು ಶಕ್ತಿಗಳನ್ನ ನಿಯಮಿಸಿರ್ತಾನೆ, ದೇವತೆಗಳನ್ನ. ಅವರಿಗೆ ಕೂಡ ಅದನ್ನ ನಿಯಂತ್ರಕ ಶಕ್ತಿಯನ್ನ ಅವನೇ ಕೊಟ್ಟಿರ್ತಾನೆ. ಹಂಗಾಗಿ ಅವನು ಹೃಷಿಕೇಶ ಅಂತ ಹೇಳಿ, ಇಂದ್ರಿಯಗಳ ಒಡೆಯ, ನಿಯಾಮಕ ಅಂತ ಹೇಳಿ. ಭಾಗವತದಲ್ಲಿ ಧ್ರುವನ ಒಂದು ಸ್ತೋತ್ರ ಬರುತ್ತೆ. ಧ್ರುವನಿಗೆ ಭಗವಂತ ವಾಸುದೇವ ರೂಪದಲ್ಲಿ ಪ್ರತ್ಯಕ್ಷ ಆಗಿದ್ದಾನೆ. ತಪಸ್ಸಿಗೆ ಮೆಚ್ಚಿ ಓಂ ನಮೋ ಭಗವತೆ ವಾಸುದೇವಾಯ
ಆ ಮಂತ್ರ ಜಪದಿಂದ ಪ್ರೀತನಾಗಿ ಭಗವಂತ ಎದುರಿಗೆ ಬಂದಿದ್ದಾನೆ. ನಿನಗೆ ಏನು ಬೇಕು ಕೇಳಪ್ಪ ಮಗು ಅಂತಂದ್ರೆ ಧ್ರುವ ಏನು ಹೇಳ್ತಾನೆ, ಅವನಿಗೆ ಏನು ತೋಚಲ್ಲ. ಅದಕ್ಕೆ ಒಂದು ಶ್ಲೋಕ ಹೇಳ್ತಾನೆ, ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ಅಂತ ಹೇಳಿ ನಮಸ್ಕಾರ ಮಾಡಿಬಿಡ್ತಾನೆ. ಎಲ್ಲ ಇಂದ್ರಿಯ ಒಳಗೆ ಇದ್ದು ಎಲ್ಲದನ್ನು ಪ್ರಚೋದಿಸಿ, ಅಂದ್ರೆ ನಮ್ಮ ಎಲ್ಲ ಇಂದ್ರಿಯಗಳು, ವಾಕು, ಶ್ರವಣ, ತ್ವಕ್ಕು ಇತ್ಯಾದಿ ಎಲ್ಲ ಇಂದ್ರಿಯಗಳು ಇದ್ದು ಅದನ್ನು ಪ್ರಚೋದಿಸಿ ನಮ್ಮಲ್ಲಿ ಹೊಸ ಹೊಸ ವಿಷಯಗಳನ್ನು ಹೊಳೆಸುವ ನಿನಗೆ ನಮಸ್ಕಾರ ಅಂತ ಧ್ರುವ ಹೇಳ್ತಾನೆ. ಇದು ಇನ್ನೂ ಒಂದು ಸ್ವಲ್ಪ ವಿವರಣೆ ನೋಡ್ಬೇಕಿಲ್ಲಿ, ಯಾಕೆಂದ್ರೆ ಇದೆಲ್ಲ ಗ್ರಂಥಗಟ್ಟಲೆ ವ್ಯಾಖ್ಯಾನ ಕೊಟ್ಟಿರುವಂತಹ ವಿಷಯಗಳು. ಇಲ್ಲಿ ನಾವು ಸ್ವಲ್ಪ ನಮ್ಮ ಸಮಯದ ಮಿತಿಯಲ್ಲಿ ತಿಳ್ಕೊಳ್ಳೋಣ. ನಮಗೆ ಅರ್ಜೆಂಟ್ ಇಲ್ಲ ಎಲ್ಲವನ್ನ ಇವತ್ತೇ ತಿಳ್ಕೊಂಡು ಮುಗಿಸ್ಬೇಕು ಅಂತ. ಇವತ್ತಿಗೆ ಎಷ್ಟಾಗತ್ತೋ ಅಷ್ಟು ತಿಳ್ಕೊಳ್ಳೋದು, ಉಳಿತಂದ್ರೆ ಮುಂದೆ ನೋಡ್ಕೊಂಡು ಹೋಗೋದು. ಹಾಗೆ ಅಂದ್ರೆ ಆದಷ್ಟು ವಿಷಯಗಳನ್ನ ಕವರ್ ಮಾಡಿ ತಿಳ್ಕೊಳ್ಳೋದು ನಮಗೆ ಮುಖ್ಯ ಆಗುತ್ತೆ. ಇಲ್ಲಿ ಇನ್ನೊಂದು ಅರ್ಥದಲ್ಲಿ ಏನಂದ್ರೆ ಗ್ರಹಗಳು ಮತ್ತೆ ಉಪಗ್ರಹಗಳು ಅಂತ ಉಪನಿಷತ್ಲಿ ಬರುತ್ತೆ. ಗ್ರಹಗಳು ಅಂದ್ರೆ ನಮ್ಮ ಪಂಚೇಂದ್ರಿಯಗಳು, ಉಪಗ್ರಹಗಳು ಅಂದ್ರೆ ಈ ಪಂಚ ತನ್ಮಾತ್ರೆಗಳು ಅಂತ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳು. ಕಿವಿ ಕಿವಿ ಗ್ರಹ ಆದ್ರೆ ಅದರ ಉಪಗ್ರಹ ಶಬ್ದ, ಚರ್ಮ ಅದಕ್ಕೆ ಉಪಗ್ರಹ ಸ್ಪರ್ಶ, ಕಣ್ಣಿಗೆ ಉಪಗ್ರಹ ರೂಪ, ನಾಲಿಗೆಗೆ ಉಪಗ್ರಹ ರಸ, ಮೂಗು ಅಂದ್ರೆ ಗಂಧ. ಅಂದ್ರೆ ನಾವು ಯಾವ್ದು ಎಲ್ಲ ಗ್ರಹಿಸ್ತೇವೆ ಅದು ಇಂದ್ರಿಯಗಳು, ಮತ್ತೆ ಆ ಗ್ರಹಣಕ್ಕೆ ನಮ್ಮನ್ನ ಹಿಡ್ಕೊಳ್ಳುವಂಥದ್ದು ಏನಿದೆ ಅದು ತನ್ಮಾತ್ರೆಗಳು ಅಂತ ಹೇಳಿ. ಒಂದೊಂದು ಇಂದ್ರಿಯಗಳಿಗೆ ಒಂದೊಂದು ತನ್ಮಾತ್ರೆಗಳಿಗೆ ಒಬ್ಬೊಬ್ಬ ಅಭಿಮಾನಿ. ಇವ್ರು ಯಾರು ನಮ್ಮ ನಿಯಂತ್ರಣದಲ್ಲಿ ಇಲ್ಲ, ಹಾಗಾಗಿ ನಮ್ಮ ಇಂದ್ರಿಯಗಳು ನಮ್ಮ ನಿಯಂತ್ರಣದಲ್ಲಿ ಇಲ್ಲ. ಏಕಾದಶಿ ಉಪವಾಸ ಮಾಡಬೇಕು ಅಂದ್ಕೊಂಡಾಗ್ಲೇನೆ ಬೇರೆ ಬೇರೆ ದಿಕ್ಕಿಂದ ಬೇರೆ ಬೇರೆ ವಾಸನೆಗಳು ಬಂದು ಮೂಗಿಗೆ ಬಡಿಯತ್ವೆ. ಅದು ಯಾವ್ದ್ಯಾವುದೋ ತಿಂದಿದ್ದು ಆ ರುಚಿ ಎಲ್ಲ ನೆನ್ಪು ಬಂದು ಕಾಟ ಕೊಡುತ್ತೆ. ಹೀಗೆಲ್ಲ ಇಂದ್ರಿಯಗಳು ನಮ್ಮನ್ನ ಗೊಳೈಕೊಳ್ಳುತ್ತವೆ. ಯಾಕೆಂದ್ರೆ ನಾವು ಅದರ ನಿಯಾಮಕರಲ್ಲ ಅಂತ ಪದೇ ಪದೇ ನಮಗೆ ತಿಳಿಸುವಂಥದ್ದು. ಅವತ್ತಿನ ದಿನನೇ ಕಣ್ಣುಗಳಿಗೆ ಏನೇನೋ ತಿಂಡಿಗಳೆಲ್ಲ ಕಾಣುತ್ತೆ, ಯಾವುದೋ ವಾಸನೆ ಬಂತು, ಹೀಗೆ ನಮಗೆ ಬೇರೆ ಕಡೆ ಸೆಳೆಯುತ್ತೆ. ಇದೆಲ್ಲ ತನ್ಮಾತ್ರೆಗಳು ನಮ್ಮನ್ನ ಸೆಳೆಯೋದು. ಆಚಾರ್ಯ ಮಧ್ವರು ಒಂದು ಮಾತು ಹೇಳ್ತಾರೆ, ಯೋಹಿ ಯತ್ರ ಆದರವಾನ್ ಭವತಿ ತಸ್ಯೈವ ತದ್ವಸ್ತು ವಿದ್ಯಮಾನಮಪಿ ಸ್ಫುರತಿ ಅಂತ ಹೇಳಿ. ಅಂದ್ರೆ ಯಾರಿಗೆ ಯಾದರಲ್ಲಿ ಆದರ ಇದೆಯೋ, ಆಸಕ್ತಿ ಇದೆಯೋ, ಅದು ಮಾತ್ರ ಕಣ್ಣೆದುರಿಗಿದ್ರೂ ಕಾಣತ್ತಂತೆ. ಇಲ್ಲ ಅಂದ್ರೆ ಕಣ್ಣೆದುರಿಗಿದ್ರೂ ಕೂಡ ನಮಗೆ ಅದರಲ್ಲಿ ಆಸಕ್ತಿ ಇಲ್ಲ, ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ಅದು ನಮ್ಮ ಕಣ್ಣಿಗೆ ಕಾಣಿಸ್ಕೊಳ್ಳೋದೇ ಇಲ್ಲ ಅಂತ ಅವರು ಹೇಳ್ತಾರೆ. ಹಾಗೆ ನಮಗೆ ಆಸಕ್ತಿ ಈ ಇಂದ್ರಿಯಗಳಿಂದ ಏನೇನು ಸಿಗುತ್ತೋ ಟೆಂಪರರಿ ಅನ್ನುವಂತಹ ಸುಖ, ಅದರಲ್ಲೇ ನಮ್ಮ ಆಸಕ್ತಿ ಎಲ್ಲ ಇರುತ್ತೆ. ಇದರಿಂದ ದಾಟಿ ಹೋಗೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಇಂದ್ರಿಯ ನಿಗ್ರಹ ಮಾಡಿದ್ರೂ ಕೂಡ ಸಾಧನೆ, ಗುರು ಶುಶ್ರೂಷೆಯ ತಪಸ್ಸಿನಿಂದ ಬಂದ ಇಂದ್ರಿಯ ನಿಗ್ರಹ ಅಲ್ಲ. ಕಾಲವಶಾತ್ ಅಥವಾ ಯಾವುದೋ ಬೇರೆಯವರ ಭಯದಿಂದ ಇನ್ಯಾವುದೋ ಕಾರಣಾಂತರದಿಂದ ಬಂದಿದ್ದ ಆ ನಿಗ್ರಹ ಅಂತ ಆದ್ರೆ ಅದು ಕೂಡ ಅಹಂಕಾರ ರೂಪದಲ್ಲಿ ಬಂದು ಕೂತ್ಕೊಳ್ಳುತ್ತಂತೆ. ಅಂದ್ರೆ ಒಂದು ಇನ್ಸಿಡೆಂಟ್ ನನ್ನ ಜೀವನದಲ್ಲಿ ನಡೆದಿದ್ದು ಸುಮ್ಮನೆ ಹೇಳ್ಕೊಳ್ಬೇಕು, ಹೇಗೆ ಇದೆಲ್ಲ ಲಿಂಕ್ ಆಗ್ತಾ ಹೋಗುತ್ತೆ. ಅಂದ್ರೆ ನಮ್ಮ ಸ್ವಾನುಭವದ ಜೊತೆಗೆ ಇದನ್ನೆಲ್ಲ ತಿಳ್ಕೊಳ್ತಾ ಹೋದಾಗ ಅದು ನಮ್ಮ ನೆನಪು ಗಟ್ಟಿಯಾಗಿ ಉಳಿಯುತ್ತೆ. ಬಹಳ ಹಿಂದೆ ನನ್ನ ಫ್ರೆಂಡ್ ಯಾರೋ ವಿದೇಶದಲ್ಲಿ ಇದ್ದವನು ಬಂದಿದ್ದ. ಸುಮಾರು ವರ್ಷ ಆಗಿತ್ತು. ಬೆಂಗಳೂರಿಗೆ ಬಂದು, ಕಿಟ್ಟ ಬೆಂಗಳೂರಿಗೆ ಬಂದಿದ್ದೀವಿ, ಯಾವ್ದಾರ ಒಂದು ಚೆನ್ನಾಗಿರೋ ಬಾರ್ ಇದ್ರೆ ತೋರ್ಸಪ್ಪ ಅಂತ. ಅಯ್ಯೋ ಕರ್ಮವೇ, ನನಗೆ ಬಾರ್ ಹೆಂಗಿರುತ್ತೆ ಅಂತ ಗೊತ್ತಿರೋ ಗುರು, ನಾನು ಆ ಕಡೆಗೆ ಹೋಗಿಲ್ಲ. ಅಂದ್ರೆ ಇರ್ಲಿ ಗೂಗಲ್ ಮಾಡು, ಹೋಗಿ ಬರೋಣ, ಸುಮ್ಮನೆ ಬಾ, ನಿನ್ಗೆ ಹೆಂಗಿದ್ರು ನಿನ್ಗೆ ಅದೇನು ಸವಾಸ ಇಲ್ಲ ಏನಿಲ್ಲ, ನಿನ್ ಪಾಡಿಗೆ ನೀನು ಕೂತ್ಕೋ, ನನ್ನ ಪಾಡಿಗೆ ನಾನು ಕುಡಿತೀನಿ ಇಂದ. ಸರಿ ನಡಿಯಪ್ಪ ಬಂದಿದೆ ಅಂತೇಳಿ ಕೂತ್ಕೊಂಡ್ವಿ. ಅವನು ಕುಡ್ದ ತಿಂದ, ಎದ್ದು ಬಂದ್ವಿ. ಎದ್ದು ಬಂದಾಗ ಏನಾಯ್ತು, ಅವನು ಒಂದು ಮಾತು ಹೇಳ್ದ, ಅಲ್ಲಲ್ಲಿ ಕಿಟ್ಟ, ಎಷ್ಟು ವರ್ಷದಿಂದ ಎಷ್ಟು ಜನ ನೋಡಿದ್ದೀನಿ, ನೀನು ಕುಡಿಯೋದು ನೋಡಿದ್ರೆ ರುಚಿಗೆ ಅಂತ ಹೇಳಿ ಎಲ್ಲ ಪ್ರಯತ್ನ ಮಾಡ್ತಾರೆ, ನೀನು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದು ಆರಾಮಾಗಿದೆಯಲ್ಲ ನಿನ್ನ ಬಗ್ಗೆ, ನನಗೆ ಬಹಳ ಖುಷಿ ಆಯಿತು, ಯು ಆರ್ ರಿಯಲಿ ಗ್ರೇಟ್ ಅನ್ನೋಂಗೆಲ್ಲ ಮಾತಾಡ್ಬಿಟ್ಟ. ಫ್ರೆಂಡ್ಸ್ ಹತ್ರ ಎಲ್ಲ ಹೋಗಿ ಹಿಂಗೆ ಹೇಳ್ಕೊಂಡ್ಬಿಟ್ಟೆ ಕಣೋ ಅಂತೆಲ್ಲ ಮತ್ತೆ ಫೋನ್ ಮಾಡಿ ಹೇಳ್ದ. ಇಲ್ಲಿ ಒಂಥರ ಎರಡು ಕೊಂಬು ಬೆಳೆದಂಗೆ ಆಯ್ತು ತಲೆ ಮೇಲೆ. ಪರವಾಗಿಲ್ಲ, ನಾನು ಎಷ್ಟು ಕಂಟ್ರೋಲಲ್ಲಿ ಇದ್ದೀನಿ ಅಂತ ಒಂದು ಮನಸ್ಸಿಗೆ ಬಂತು. ಇದಾಗಿ ಕೆಲವೇ ಒಂದು 15 ದಿನಗಳಲ್ಲಿ
ನಮ್ಮ ಉತ್ತರಾದಿ ಮಠದ ಯತಿಗಳು ಸತ್ಯಾತ್ಮ ತೀರ್ಥರದ್ದು ಒಂದು ಪ್ರವಚನ ಕಾರ್ಯಕ್ರಮ ಇತ್ತು. ನಾನು ಯಾವುದೋ ಕಾರಣದಿಂದ ಮಠಕ್ಕೆ ಹೋದೆ. ಪ್ರವಚನ ಆಲ್ರೆಡಿ ಶುರುವಾಗಿತ್ತು. ನಾನು ಅಲ್ಲೇ ಬಾಗಿಲಲ್ಲಿ ಕೂತ್ಕೊಂಡು ಕೇಳ್ತಾ ಕೂತೆ. ನಾನು ಅಲ್ಲಿ ಹೋಗಿ ಕೂತಿದ್ದು ಸ್ವಾಮಿಗಳು ನೋಡಿಲ್ಲ, ನಾನು ಯಾರು ಅಂತಲೂ ಅವ್ರಿಗೆ ಗೊತ್ತಿಲ್ಲ. ಆದರೆ ಅಲ್ಲಿ ನಡೆದಿದ್ದ ವಿಷಯ ಮಾತ್ರ ಅದು ಕರೆಂಟ್ ಹೊಡೆದಂಗೆ ಇತ್ತು. ಅಲ್ಲಿ ಒಂದು ಸಬ್ಜೆಕ್ಟ್ ಮಾತಾಡ್ತಾ ಹಿಂಗೆ ಹೇಳಿದ್ರು, ನೋಡ್ರಪ್ಪ, ನಿಮಗೆ ಇಂದ್ರಿಯ ನಿಗ್ರಹ ಎಷ್ಟು ಕಷ್ಟ ಅಂದರೆ ನೀವು ಸಾಧನೆಯಿಂದ ಬಂದಿದ್ದಲ್ಲ, ಗುರು ಅನುಗ್ರಹದಿಂದ ಬಂದಿದ್ದಲ್ಲ ಅಂತಾದರೆ, ನೀವು ಯಾರೋ ಒಬ್ಬ ಗೆಳೆಯ ಕರ್ದ ಅಂಥೇಳಿ ಅವನು ಎಲ್ಲೋ ಬಾರ್ಗೋ ಎಲ್ಲೋ ಕರ್ಕೊಂಡು ಹೋಗ್ತಾನೆ, ನೀವು ಜೊತೆಗೆ ಹೋಗ್ತೀರಾ, ನೀವು ಕುಡಿಯಲ್ಲ, ನಿಮ್ಮ ಕಂಟ್ರೋಲಲ್ಲಿ ನೀವಿದ್ದೀರಾ, ಅವನು ಕುಡಿತಾನೆ, ಆದ್ರೂ ಎದ್ದು ಬಂದರೂ ಕೂಡ ಆ ಥರ ಪರಿಸ್ಥಿತಿಯಲ್ಲೂ ನೀವು ಕಂಟ್ರೋಲ್ ಇದ್ದೀರ ಅಂದರೂ ಆ ಥರ ನೀವು ಹೋಗಬಾರ್ದು. ಹೋದರೆ ಏನಾಗುತ್ತೆ ಅಂದರೆ, ಆಯಿತು ನಿಮ್ಗೆ ಇಂದ್ರಿಯ ನಿಗ್ರಹ ಬಂತು, ಅದ್ರ ಮೇಲೆ ಅವನು ಹೊಗಳಿದ ತಕ್ಷಣ ಅಲ್ಲಿ ಒಂದು ಅಹಂ ಅಂತ ಬಂದ್ಬಿಡ್ತು. ನಾನು ಅನ್ನೋದು ಬಂದ್ಬಿಡುತ್ತೆ. ಹಾಗಾಗಿ ನೀವು ಇಂದ್ರಿಯ ನಿಗ್ರಹ ಮಾಡೋ ಪ್ರಯತ್ನ ಒಳ್ಳೆಯದು, ಆದರೆ ಅದನ್ನು ಪರೀಕ್ಷೆ ಮಾಡೋಷ್ಟು ನೀವು ಇನ್ನೂ ದೊಡ್ಡವರಾಗಿಲ್ಲ, ನಿಮಗೆ ಅಷ್ಟು ಕಂಟ್ರೋಲ್ ಇಲ್ಲ. ಹಾಗಾಗಿ ಅದನ್ನು ಪರೀಕ್ಷೆ ಮಾಡೋಕ್ಕೆ ಹೋಗಬೇಡ್ರಿ. ಇಂದ್ರಿಯ ನಿಗ್ರಹ ಬಂದರೂ ಕೂಡ ಇಂದ್ರಿಯ ನಿಗ್ರಹಕ್ಕೆ ಬಂತು, ನಾಲ್ಗೆ ಮೂಗು ಎಲ್ಲ, ಆದರೆ ಅದ್ರ ಮೇಲೊಂದು ಅಹಂಕಾರ ಅಂತ ಬಂದು ಕೂತ್ಕೊಂಡ್ಬಿಡ್ತು. ಕೋನ್ಯೋಸ್ತಿ ಸದೃಶೋಮಯ ಆಡ್ಯೋಸ್ಮಿ ಅಭಿಜನವಾನ್ ಅಸ್ಮಿ ಕೋನ್ಯೋಸ್ತಿ ಸದೃಶೋಮಯ ಅಂಥೇಳಿ ಒಂದು ಬಂದು ಕೂತ್ಕೊಂಡ್ಬಿಡುತ್ತೆ ಅಂತ ಹೇಳಿದ್ರು. ಅಂದರೆ ಹೇಗೆ ಒಂದು ಡಿವೈನ್ ಪ್ಲಾನು ಹೆಂಗೆ ನಡೆಯುತ್ತೆ ಜೀವನದಲ್ಲಿ ಅಂದರೆ, ನಾವು ಊಹೆನೂ ಮಾಡಿರೋದಿಲ್ಲ. ಅಲ್ಲಿ ಆ ಇನ್ಸಿಡೆಂಟ್ ನಡೆಯುತ್ತೆ ಅಂತ ಊಹೆ ಕೂಡ ಇಲ್ಲ. ನನಗೆ ಈ ಇನ್ಸಿಡೆಂಟ್ ಆಗಿರ್ಬೋದು ಅಂತ ಅಲ್ಲಿದ್ದ ಶ್ರೀಗಳಿಗೂ ಕೂಡ ಗೊತ್ತಿಲ್ಲ. ಆದರೂ ಕೂಡ ಅಂದರೆ ಭಗವಂತ ಒಂದು ಪ್ಲ್ಯಾನ್ ಮಾಡಿದರೆ ಯಾರಿಗೆ ಯಾವ ವಿಷಯ ಹೇಗೆ ತಲುಪಿಸ್ಬೇಕೋ ಆ ಕ್ಷಣಕ್ಕೆ ಅಲ್ಲಿ ತಲುಪಿಸ್ತಾನೆ ಅನ್ನೋದು. ಅಂದರೆ ಇಲ್ಲಿ ನಾನು ನಿಗ್ರಹ ಮಾಡಿ ಕೂತಿದ್ದೆ ಅಂತ ಹೇಳ್ಕೊಳ್ಳೋದಲ್ಲ ವಿಷಯ, ಆ ಡಿವೈನ್ ಪ್ಲ್ಯಾನ್ ಹೇಗೆ ಮಾಡಿಸ್ತಾ ಹೋಗುತ್ತೆ ಅಂತ ಹೇಳೋದಷ್ಟೇ ಇಲ್ಲಿ ವಿಷಯ. ಅದನ್ನು ಮಾತ್ರ ಗಮನದಲ್ಲಿ ಇಟ್ಕೋಬೇಕು. ಹಾಗಾಗಿ ಇನ್ನೊಂದು ಅರ್ಥ, ಕೇಶ ಅಂದರೆ ಕೂದಲು ಅಂತ ಕೇಳಿದ್ವಿ ನಾವು. ಕೇಶವ ಅನ್ನೋ ಅರ್ಥದಲ್ಲಿ ಅತ್ಯಂತ ಮುದ್ದಾದ ಆಕರ್ಷಕವಾದ ಕೂದಲುಳ್ಳಂತಹ ಗುಂಗುರು ಕೂದಲಿನ ಕೃಷ್ಣನ ರೂಪ ಅಂತ ನಾವು ಅರ್ಥ ಮಾಡ್ಕೊಂಡಿದ್ವಿ. ಅಲ್ಲೇ ಭಗವಂತ ಕೃಷ್ಣನಾಗಿ ಇದ್ದಿದ್ದಾಯಿತು. ಅಂದರೆ ಇಲ್ಲಿ ಕೇಶ ಅಂದರೆ ಕೂದಲು ಅಂತ ಒಂದಾಯ್ತಲ್ಲ. ಇನ್ನೊಂದು ಇಲ್ಲಿ ನಾವು ಕೂದಲು ವ್ಯೋಮಕೇಶ ಅಂತ ಒಂದು ಶಬ್ದವನ್ನು ಕೇಳಿದ್ದೀವಿ. ಅಂದರೆ ಆಕಾಶವೇ ಯಾರ ಕೇಶವೋ ಅವನು, ಅಂದರೆ ನಾವು ಶಿವನ ನಾಮವನ್ನಾಗಿ ವ್ಯೋಮಕೇಶ ಕೇಳಿದ್ವಿ. ಮತ್ತೆ ಸೂರ್ಯ ಕೂಡ ವ್ಯೋಮಕೇಶ, ಅವನು ಆಕಾಶದಲ್ಲಿದ್ದಾನೆ, ಅವನ ಕಿರಣಗಳು ಅನ್ನೋ ಕೂದಲನ್ನ ಆಕಾಶದ ತುಂಬ ಹರಡಿಕೊಂಡು ಇದ್ದಾನೆ. ಆದ್ದರಿಂದ ಸೂರ್ಯನು ಕೂಡ ವ್ಯೋಮಕೇಶ. ಈ ಸೂರ್ಯ ಅಂತಂದ್ರೆ ಏನು? ಸೂರ್ಯನ ಬೆಳಕಿಂದ ಏನಂದ್ರೆ ಅದು ಒಂದು ಹೃಷ್ ಧಾತುವಿಗೆ ಆನಂದ, ಹರ್ಷ ಅನ್ನೋ ಅರ್ಥ ಇದೆ. ಹೃಷ್ಟವು ಅನ್ನೋ ಧಾತು. ಯಾರು ಕೇಶದಿಂದ ತನ್ನ ಕೂದಲುಗಳಿಂದ ಹೃಷ್ ಆನಂದವನ್ನು ನೀಡ್ತಾನೆ ಅಂದ್ರೆ ಸೂರ್ಯನ ಕಿರಣಗಳು ಅಂದ್ರೆ ಆನಂದ, ಸೂರ್ಯನ ಕಿರಣ ಅಂದ್ರೆ ಆರೋಗ್ಯ, ಸೂರ್ಯನ ಕಿರಣ ಅಂದ್ರೆ ಒಂದು ಆಕ್ಟಿವಿಟಿ ಅನ್ನೋದು ಇರುತ್ತೆ. ಸೂರ್ಯ ಇಲ್ಲ ಅಂತಂದ್ರೆ ನೀರಿಲ್ಲ, ಆಹಾರ ಇಲ್ಲ, ಗಿಡ ಮರಗಳಿಲ್ಲ, ಆಕ್ಸಿಜನ್ನು ಇಲ್ಲ. ನಮ್ಮ ಪ್ರಾಣ ಶಕ್ತಿ, ಆಹಾರ, ನೀರು ಎಲ್ಲ ಸಿಗೋದು ಸೂರ್ಯನ ಕಿರಣಗಳಿಂದ. ಹಾಗಾಗಿ ಆ ಸೂರ್ಯನ ಕಿರಣಗಳಲ್ಲಿ ಇದ್ದು ಜೀವಿಗಳಿಗೆ ಶಕ್ತಿಯನ್ನು, ಚೈತನ್ಯವನ್ನು ತುಂಬುವಂತಹ, ಆ ಚೈತನ್ಯದ ಆನಂದವನ್ನು ನೀಡುವಂತಹ ಹೃಷಿಕೇಶ ಭಗವಂತ ಅಂತ ಹೇಳಿ. ಮುಂದಿನ ನಾಮ ಪದ್ಮನಾಭ ಅಂತ ಹೇಳಿ. ಈಗ ಸದ್ಯಕ್ಕೆ ಇವತ್ತು ನಾವು ಈ ಎರಡೇ ನಾಮಗಳನ್ನು ನೋಡ್ಲಿಕ್ಕಾಯ್ತು. ಮುಂದಿನ ವಿಡಿಯೋಗಳಲ್ಲಿ ಮಿಕ್ಕಿದ ವಿಷಯಗಳನ್ನು, ನಾಮಗಳನ್ನು, ಅದರ ಅರ್ಥಗಳನ್ನು ಗಮನಿಸೋಣ. ಯಾರು ಕೂಡ ಇದು ಎಳಿತ ಆಯಿತು ಅಂತ ಅನ್ಸೋಂಗಿದ್ರೆ ಆ ರೀತಿಯಲ್ಲಿ ಭಾವಿಸಬೇಡಿ. ನಮಗೆ ಒಂದು ವಿಷಯವನ್ನು ಎಷ್ಟು ಬಿಡಿಸಿ ಉದಾಹರಣೆ ಪೂರ್ವಕವಾಗಿ ತಿಳ್ಕೊಳ್ತಾ ಹೋಗ್ತೀವೋ ಅದು ತಲೆಯಲ್ಲಿ ಹೆಚ್ಚು ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ. ಹಾಗಾಗಿ ಇದು ಸ್ವಲ್ಪ ಸಮಯ ತಗೊಳ್ತಾ ಇದೆ, ಇರಲಿ. ಭಗವಂತನ ಚಿಂತನೆಯಲ್ಲಿ ಎಷ್ಟು ಸಮಯ ತಗೊಂಡ್ರೂ ಅದು ಸಂತೋಷವೇ. ಆ ಒಂದು ಅನುಸಂಧಾನದಲ್ಲಿ ಈ ವಿಡಿಯೋವನ್ನು ಈ ಎರಡು ನಾಮಗಳ ಒಂದಿಗೆ ಅಪ್ರಮೇಯ ಹೃಷಿಕೇಶ ಅನ್ನೋ ವಿಷಯದೊಂದಿಗೆ ಇವತ್ತು ಸಮಾಪ್ತಗೊಳಿಸೋಣ. ಮುಂದಿನ ವಿಡಿಯೋಗಳಲ್ಲಿ ಮುಂದಿನ ವಿಷಯಗಳು. ಅಲ್ಲಿಯವರೆಗೂ ಎಲ್ಲರಿಗೂ ಕೂಡ ನಮಸ್ಕಾರ ಮತ್ತು ವಂದನೆಗಳು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜೈ ಶ್ರೀರಾಮ್.